ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸೀರಿಯಲ್ ಸುದ್ದಿ. ಇವತ್ತು ನಾಳಿನ ಸಂಚಿಕೆಯಲ್ಲಿ ಗೌರಿ ಕಲ್ಯಾಣ ಧಾರಾವಾಹಿಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ತಾ ನಾಳಿನ ಸಂಚಿಕೆಯನ್ನು ಶುರು ಮಾಡೋಣ ಬನ್ನಿ. ಇನ್ನು ಸಂಚಿಕೆಯ ಶುರುವಿನೆಲ್ಲ ನೋಡಬೇಕಂದ್ರೆ ಕಾಂತಲಕ್ಷ್ಮಿಯವರು ಸಾಲ ಜಾಸ್ತಿ ಮಾಡ್ಕೊಂಡಿದ್ದರಿಂದ ಮನೆ ಮಾರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಆ ವಿಷಯ ಗೌರಿಗೂ ಗೊತ್ತಿರಲ್ಲ. ಅದು ಶ್ಯಾಮ್ ಗೊತ್ತಾಗುತ್ತೆ. ಶ್ಯಾಮ್ ಬಂದು ಗೌರಿ ಹತ್ರ ಎಲ್ಲ ಹೇಳ್ತಾರೆ. ಆಗ ಗೌರಿಗೆ ಆಶ್ಚರ್ಯ ಆಗುತ್ತೆ. ಏನು ಹೇಳ್ತಾ ಇದ್ದೀರಾ ಶ್ಯಾಮ್, ನಿಜವಾಗ್ಲೂ ನನಗೆ ಈ ವಿಷಯ ಅಮ್ಮ ಹೇಳಲೇ ಇಲ್ವಲ್ಲ ಅಂತ ಗೌರಿಗೆ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಶ್ಯಾಮ್ ಹೇಳ್ತಾರೆ, ಅವರು ಹೇಳೋ ಪರಿಸ್ಥಿತಿನಲ್ಲಿ ಇರಲಿಲ್ಲ, ಅದಕ್ಕೆ ಅವ್ರ ಸಾಲಕ್ಕೆ ಈಗ ದುಡ್ಡು ವಾಪಸ್ ಕೊಡಬೇಕು, ಅದಕ್ಕೋಸ್ಕರ ಮನೆ ಮಾರ್ತಿದ್ದಾರೆ. ಅದಕ್ಕೆ ಒಂದು ಕೆಲಸ ಮಾಡಿ, ಅದಕ್ಕೆ ನಾನು ಇವಾಗ ನಿಮ್ಗೆ ದುಡ್ಡು ಕೊಡ್ತೀನಿ, ನೀವು ತೊಗೊಂಡೋಗಿ ಅವ್ರಿಗೆ ಕೊಡಿ, ಅವ್ರು ಖಂಡಿತ ತೊಗೊತಾರೆ ಅಂತ ಹೇಳ್ತಾರೆ. ಅದಕ್ಕೆ ಗೌರಿ ಹೇಳ್ತಾರೆ, ಬೇಡ ಬೇಡ ಶ್ಯಾಮ್, ಅದೆಲ್ಲ ತಪ್ಪಾಗುತ್ತೆ, ನಾನೇ ಹೇಗಾದರೂ ಮಾಡಿ ದುಡ್ಡನ್ನು ಹೊಂದಿಸ್ತೀನಿ ಅಂತ ಹೇಳಿಬಿಟ್ಟು ಬರ್ತಾರೆ. ಆಗ ಅಮ್ಮನ ಫೋನ್ ಮಾಡಿ ಹೇಳ್ತಾರೆ, ಅಮ್ಮ ನಾನು ಹೇಗಾದರೂ ಮಾಡಿ ದುಡ್ಡು ಹೊಂದಿಸ್ತೀನಿ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ಅವ್ರು ಕೇಳ್ತಾರೆ, ಏನು ಗೌರಿ, ಏನೋ ಮುಖ್ಯವಾಗಿರೋ ವಿಷಯ ಮಾತಾಡ್ತಿದ್ರೆ ಏನದು ಅಂತ ಕೇಳ್ತಾರೆ. ಅದಕ್ಕೆ ಗೌರಿ ಹೇಳ್ತಾರೆ, ಮನೆಯವರು ಮನೆ ಮಾರ್ತಿರೋ ವಿಷಯ ಎಲ್ಲ ಹೇಳ್ತಾರೆ. ಅವರು ಇಷ್ಟೆಲ್ಲ ನಡೀತಾ ಇದೆ, ನನಗೆ ಯಾಕೆ ಯಾರು ಏನು ಹೇಳಲೇ ಇಲ್ಲ, ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಣ್ಣ ನೀನಾದರೂ ಗೌರಿ ಅತ್ತಿಗೆಗೆ ಹೇಳಿ ಸಹಾಯ ಮಾಡು, ದುಡ್ಡು ಕೊಡು ಅಂತ ಶ್ಯಾಮ್ ಹೇಳ್ತಾರೆ. ವಿವೇಕ್ ಅವ್ರು ಹೇಳ್ತಾರೆ, ಆ ಶ್ಯಾಮ್ ಗೌರಿ ಕೇಳಿದ್ರೆ ನಾನು ಖಂಡಿತವಾಗ್ಲೂ ಸಹಾಯ ಮಾಡ್ತೀನಿ, ಆದರೆ ಗೌರಿ ಏನೂ ಹೇಳಿಲ್ಲ ನನ್ನ ಹತ್ರ ಅಂತ ಹೇಳ್ತಾರೆ. ಇನ್ನು ಗೌರಿ ಮನೆಗೆ ಹೋಗಿ ಡಿಸೈನ್ ಮಾಡಬೇಕಾದ್ರೆ ಹೇಗಾದರೂ ಮಾಡಿ ಈ ಮನೇನ ಉಳಿಸ್ಕೋಬೇಕು, ಈ ಮನೆಯಲ್ಲಿ ನಂದು ಅಪ್ಪ ಅಮ್ಮ ಎಲ್ಲರದ್ದು ಎಷ್ಟೊಂದು ನೆನಪುಗಳಿವೆ, ಈಗ ಅಪ್ಪ ಅಮ್ಮನಿಗೋಸ್ಕರ ಏನಾದರೂ ನಾನು ಸಹಾಯ ಮಾಡಬೇಕು, ಏನು ಮಾಡೋದು ಅಂತ ಗೌರಿ ಯೋಚನೆ ಮಾಡ್ತಾ ಡಿಸೈನ್ ಮಾಡ್ತಿರ್ತಾರೆ. ಆಗ ಏನು ಡಿಸೈನ್ ಚೆನ್ನಾಗೇ ಬರ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಪೇಪರ್ ಬಿಸಾಕ್ತಾರೆ. ಆಗ ವಿವೇಕ್ ಬಂದು, ಏನಿದು ಪುಣ್ಯವತಿ, ಯಾಕೇನಾಯಿತು ಅಂತ ಕೇಳ್ತಾರೆ. ಅದಕ್ಕೆ ವಿವೇಕ್ ಹೇಳ್ತಾರೆ, ನಮ್ಮ ಮನಸ್ಸಲ್ಲಿ ಏನಾದರೂ ಯೋಚನೆ ಮಾಡ್ತಾ ಈ ಥರ ಡಿಸೈನ್ ಮಾಡಿದ್ರೆ ಚೆನ್ನಾಗಿ ಬರಲ್ಲ, ನಾವು ಆರಾಮಾಗಿ ಖುಷಿಯಿಂದ ಮಾಡಬೇಕು, ಆವಾಗ ಮಾತ್ರ ಡಿಸೈನ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ವಿವೇಕ್ ಅವರು ಬೇಕು ಅಂತಲೇ ಏನಾದರೂ ಇದ್ದರೆ ಹೇಳಿ ಗೌರಿ, ಏನು ಸಮಸ್ಯೆ ಇದೆಯಾ ಅಂತ ಕೇಳ್ತಾರೆ. ಅನ್ಕೊತಾರೆ, ಇವಾಗಲಾದರೂ ಪುಣ್ಯವತಿ ನನಗೆ ಮನೆ ವಿಷಯ ಎಲ್ಲ ಹೇಳ್ಬೋದು, ನಾನು ಅವ್ರಿಗೆ ಸಹಾಯ ಮಾಡ್ಬೋದು ಅಂತ ಅನ್ಕೊತಾರೆ. ಆದರೂ ಗೌರಿ ಅವರು ವಿವೇಕ್ ಹತ್ರ ಮನೆ ಸುದ್ದಿ ಹೇಳೋದೇ ಇಲ್ಲ. ಯಾಕಂದರೆ ನಾನೇನಾದರೂ ಈಗೆಲ್ಲ ಹೇಳಿದ್ರೆ ಇವರು ಮತ್ತೆ ಹೋಗಿ ಸರಿತಾ ವಿಷಯನ ಹೇಳ್ತಾರೆ. ಸರಿತಾ ಅತ್ತೆ ಬೇಕು ಅಂತ ಏನಾದರೂ ಅಂತ ಹೇಳ್ತಾರೆ. ಬೇಡಪ್ಪ ಇದೆಲ್ಲ ಹೇಳೋದೇ ಬೇಡ ಅಂತ ಹೇಳ್ಬಿಟ್ಟು, ಏನಿಲ್ಲ ನಾನು ಆರಾಮಾಗಿದ್ದೀನಿ, ಯಾಕೋ ಡಿಸೈನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ವಿವೇಕ್ ಅವ್ರು ಅನ್ಕೊತಾರೆ, ಏನು ಎಷ್ಟು ಕೇಳಿದ್ರು ಮನೆ ವಿಷಯನ ಬಾಯೇ ಬಿಡ್ತಾ ಇಲ್ವಲ್ಲ ಈ ಪುಣ್ಯವತಿ ಅಂತ ವಿವೇಕ್ ಅವರು ಯೋಚನೆ ಮಾಡ್ತಿರ್ತಾರೆ. ಎಲ್ರಿಗೂ ಗೌರಿ ಕಾಫಿ ತಂದು ಕೊಡ್ತಾರೆ. ಇದೇನು ಗೌರಿ, ಏನಾಯಿತು, ನೀನು ಮತ್ತೆ ವಿವೇಕ್ ಏನಾದರೂ ಜಗಳ ಮಾಡ್ಕೊಂಡ್ರಾ ಅಂತ ಆಶಾ ಕೇಳ್ತಾರೆ. ಆಗ ಗೌರಿ ಹೇಳ್ತಾರೆ, ಹಾಗೇನಿಲ್ಲ ಅತ್ತೆ, ನಾನು ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಅವ್ರು ಮತ್ತೆ ಕೇಳ್ತಾರೆ, ಮತ್ತೆ ಯಾಕೆ ಎಲ್ರಿಗೂ ಕಾಫಿ ಟೀ ಎಲ್ಲ ಬೇರೆ ಬೇರೆ ಕೊಟ್ಟಿದ್ಯಲ್ಲ, ನಾನು ಟೀ ಕುಡಿತೀನಿ ಆದರೆ ಕಾಫಿ ಕೊಟ್ಟಿದ್ಯಾ, ಅತ್ತೆ ಕಾಫಿ ಕುಡಿತಾರೆ ಆದರೆ ಟೀ ಕೊಟ್ಟಿದ್ಯಾ. ಅದಕ್ಕೆ ಗೌರಿ ಹೇಳ್ತಾರೆ, ಹೌದಾ ಅತ್ತೆ, ನನಗೆ ಗೊತ್ತಾಗಲಿಲ್ಲ, ಏನೋ ಯೋಚನೆ ಮಾಡ್ತಿದ್ದೆ, ಪರವಾಗಿಲ್ಲ ನಾನು ಈಗ ಹೋಗಿ ಮಾಡ್ಕೊಂಡು ಬರಂತ ಗೌರಿ ಹೋಗ್ತಾರೆ. ಅದಕ್ಕೆ ದಿನ ಬಂದವ್ರು ಹೇಳ್ತಾರೆ, ಪರವಾಗಿಲ್ಲ ಇವತ್ತೊಂದಿನ ತಾನೇ ಕುಡಿಯೋಣ ಬಿಡು, ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾರೆ. ಆಗ ಸರಿತಾ ಹೇಳ್ತಾರೆ, ಬೇಕು ಅಂತಲೇ, ಏನಿವತ್ತು ನಡೀತಿದೆ ಈ ಮನೇಲಿ, ಅಷ್ಟಕ್ಕೂ ಅಡುಗೆ ಮನೆಯಲ್ಲಿ ಏನಾದರೂ ಮಾಡ್ತಿರ್ಬೇಕಾದ್ರೆ ಏನು ಯೋಚನೆ ಮಾಡದೆ ಅಡುಗೆ ಮಾಡಬೇಕು, ಅಡುಗೆ ಕಡೆ ಗಮನ ಇರಬೇಕು, ಇಲ್ಲಾಂದರೆ ಇದೇ ಥರನೇ ಆಗೋದು ಅಂತ ಹೇಳ್ತಾರೆ. ಆಶಾ ಅವರು ಗೌರಿ ಪರವಾಗಿ ಮಾತಾಡ್ತಾ ಹೇಳ್ತಾರೆ, ನಮ್ಮ ಗೌರಿ ಯಾವತ್ತೂ ಈ ರೀತಿ ಮಾಡಿರಲಿಲ್ಲ ಅಕ್ಕ, ಈ ಥರ ಏನೋ ಮಾಡ್ತಿದ್ದಾರೆ ಅಂದರೆ ಅವಳಿಗೇನೋ ಯೋಚನೆ ಇರಬೇಕು, ಅದಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಗೌರಿ ಇವತ್ತು ಮಾಡಿರೋ ಡಿಸೈನ್ನ ವಿವೇಕ್ ಅವ್ರು ತೊಗೊಂಡೋಗಿ ಕೊಡ್ತಾರೆ. ಆಗ ನೋಡ್ಬಿಟ್ಟು ವಿವೇಕ್ ಹೇಳ್ತಾರೆ, ಏನಿವತ್ತು ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಅನ್ಕೋತಿದ್ದೆ, ನೀನು ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದಲ್ಲ, ನೋಡಿದ್ರೆ ಚೆನ್ನಾಗೇ ಬಂದಿದೆ ಡಿಸೈನು ಅಂತ ಹೇಳ್ತಾರೆ. ಗೌರಿ ಹೇಳ್ತಾರೆ, ಅಲ್ಲ ಸರ್, ನೀವು ಏನು ಯೋಚನೆ ಮಾಡದೆ ಡಿಸೈನ್ ಮಾಡಿದೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಅಷ್ಟು ಚೆನ್ನಾಗಿ ಬಂದಿರೋದು ಅಂತ ಹೇಳ್ತಾರೆ. ವಿವೇಕ್ಗೆ ಮತ್ತೆ ಆಶ್ಚರ್ಯ ಆಗುತ್ತೆ, ಏನಿದೆ ಪುಣ್ಯವತಿ ಎಷ್ಟು ಹೇಳಿದ್ರು ಮನೆ ಬಗ್ಗೆ ಹೇಳ್ತಾನೆ ಇಲ್ವಲ್ಲ, ನಾನೇನಾದರೂ ಹೆಲ್ಪ್ ಮಾಡೋಣ ಅಂದರೆ ಅವ್ರು ಕೇಳಬೇಕು ತಾನೇ ಅಂತ ಅನ್ಕೊತಾರೆ. ಸರಿ ಆಯಿತು ಗೌರಿ, ಈಗ ಆಫೀಸ್ಗೆ ಹೋಗೋಣ, ನೀನು ಬರ್ತೀಯಾ, ನೀನೇ ಕ್ಲೈಂಟ್ಸ್ಗೆ ಎಲ್ಲ ವಿಷಯನೂ ಹೇಳ್ಬೋದು ವಿವೇಕ್ ಅವರು ಗೌರಿಗೆ ಹೇಳ್ತಾರೆ. ಆಗ ಗೌರಿ, ಏನು ಮಾಡೋದು, ಹೇಗಾದರೂ ಮಾಡಿ ಮನೆ ಹತ್ರ ಹೋಗಬೇಕು, ಅಪ್ಪ ಅಮ್ಮನ ಮಾತಾಡಿ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡೆ, ಇವ್ರು ನೋಡಿದ್ರೆ ಆಫೀಸ್ಗೆ ಬರ್ತೀಯಾ ಅಂತ ಕೇಳ್ತಾ ಇದ್ದಾರೆ, ಇವ್ರ ಹತ್ರ ಹೇಳೋದಕ್ಕೂ ಆಗಲ್ಲ ಬಿಡೋದಕ್ಕೂ ಆಗಲ್ಲ ಅಂತ ಗೌರಿ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಹೇಳ್ತಾರೆ, ವಿವೇಕ್ ಅವರೇ, ನನಗೆ ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ನಾನು ಹೊರಗಡೆ ಹೋಗಬೇಕು, ನಾನು ಇವತ್ತು ಆಫೀಸ್ಗೆ ಬರೋದಕ್ಕಾಗಲ್ಲ, ನೀವೇ ಹೋಗಿ ಎಲ್ಲ ಹೇಳಿ ಡಿಸೈನ್ನ ಕೊಡಿ ಅಂತ ಗೌರಿ ಹೇಳ್ತಾರೆ. ಸರಿ ಆಯಿತು ಅಂತ ವಿವೇಕ್ ಅಂದ್ಕೊಂಡು ಹಾಗೆ ದುಡ್ಡನ್ನು ತೊಗೊಂಡು ಬಂದು ಕೊಡ್ತಾರೆ. ಇದರಲ್ಲಿ 1 ಲಕ್ಷ ಇದೆ, ತಗೋ ಅಂತ ಕೊಡ್ತಾರೆ. ಅದನ್ನು ನೋಡಿ ಗೌರಿ ಆಶ್ಚರ್ಯ ಆಗುತ್ತೆ,
ಏನಕ್ಕೆ ಇದು ಅಂತ ಕೇಳ್ತಾರೆ. ಆಗ ವಿವೇಕ್ ಅವ್ರು ಹೇಳ್ತಾರೆ, ನೀನು ಡಿಸೈನ್ ಮಾಡಿರೋದಕ್ಕೆ ಏನು ಕೊಡಬೇಕೋ ಅದನ್ನು ಕೊಡ್ತಾ ಇದ್ದೀನಿ, ತಗೋ ಅಂತ ಕೊಡೋದಕ್ಕೆ ಹೋಗ್ತಾರೆ. ಅದಕ್ಕೆ ಗೌರಿ ಪರವಾಗಿಲ್ಲ ಬಿಡಿ, ಬೇಡ ಅಂತ ಹೇಳ್ತಾರೆ. ಅವರು ಬೇಕು ಅಂತಾನೆ ನನಗೆ ಫ್ರೀಯಾಗಿ ಮಾಡ್ಕೊಳ್ಳೋ ಡಿಸೈನ್ ಬೇಡ, ಅದಕ್ಕೋಸ್ಕರ ನೀನು ಮಾಡಿರೋ ಡಿಸೈನ್ಗೆ ದುಡ್ಡು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಷ್ಟು ಬೇಜಾರು ಅನಿಸಿದ್ರೆ ನೀನು ಮಾಡ್ತಿರೋ ಡಿಸೈನ್ಗೆ ನಾನು ಕೊಡ್ತಾ ಇರೋ ಗಿಫ್ಟ್ ಅಂತ ಅನ್ಕೋ ಅಂತ ಹೇಳ್ತಾರೆ. ಮಾತು ಕೇಳಿ ಗೌರಿಗೆ ತುಂಬ ಖುಷಿ ಆಗುತ್ತೆ. ನಿಜವಾಗ್ಲೂ ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೆಯದೇ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ, ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಗೌರಿ ಅನ್ಕೊತಾರೆ. ಸದ್ಯ ಈ ಮನೆ ವಿಷಯ ಅಂತೂ ಹೇಳಿಲ್ವಲ್ಲ, ಆದರೆ ಈ ಥರ ಆದರೂ ಗೌರಿಗೆ ಸಹಾಯ ಮಾಡ್ದಂಗೆ ಆಯ್ತಲ್ಲ ಅಂತ ವಿವೇಕ್ ಅನ್ಕೊತಾರೆ. ತುಂಬ ಖುಷಿಯಾಗಿ ಶ್ಯಾಮ್ ಹತ್ರ ಬಂದು ಈ ವಿಷಯನೆಲ್ಲ ಹೇಳ್ಕೊತಾರೆ. ಶ್ಯಾಮ್ಗೂ ತುಂಬ ಖುಷಿ ಆಗುತ್ತೆ. ಅವ್ರು ಹೇಳ್ತಾರೆ, ಶ್ಯಾಮ್ ಅವರು ಮನಸ್ಸಲ್ಲೇ ಅನ್ಕೊತಾರೆ, ಅಣ್ಣ ನಿಮಗೆ ಸಹಾಯ ಮಾಡಿದ್ದಾರೆ, ನಿಜವಾಗ್ಲೂ ನಾನು ಹೇಳಿದ್ದನ್ನ ಸೀರಿಯಸ್ಸಾಗಿ ತೊಗೊಂಡು ಅಣ್ಣ ನಿಮಗೆ ದುಡ್ಡು ಕೊಟ್ಟಿದ್ದು ನಾನು ಕೇಳಿ ತುಂಬ ಖುಷಿ ಆಗ್ತಿದೆ ಅಂತ ಮನಸ್ಸಲ್ಲೇ ಅನ್ಕೊತಾರೆ. ಆಗ ಗೌರಿ, ಏನು ಯೋಚನೆ ಮಾಡ್ತಾಯಿದ್ದೀರಾ ಶ್ಯಾಮ್ ಅವರೇ ಅಂತ ಹೇಳ್ತಾರೆ. ಏನಿಲ್ಲ ಅದಕ್ಕೆ, ನೀವು ಮೊದಲು ಹೋಗಿ ಈ ದುಡ್ಡನ್ನ ನಿಮ್ಮ ಮನೆಯವ್ರು ಕೊಟ್ಬಿಡಿ, ಮನೆ ಉಳಿಸ್ಕೊಳ್ಳಿ. ಇನ್ನು ಈ ಕಡೆ ಮೋನಿಕಾ ಅವರು ಯಾಕೋ ಸ್ವಲ್ಪ ಹೊಟ್ಟೆ ನೋಯ್ತಿದೆಯಲ್ಲ, ಏನು ಮಾಡೋದು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಮನೆಯವ್ರಿಗೇನಾದರೂ ಗೊತ್ತಾದರೆ ಅಥವಾ ಏನಾದರೂ ಔಷಧಿ ತರಿಸ್ಕೊಂಡ್ರೆ ಮನೆಯವರೆಲ್ಲ ಸುಳ್ಳು ಹೇಳಿದ್ದೀನಿ ಅಂತ ಅಂದ್ಕೊಬಿಟ್ಟು ಎಡವಟ್ಟಾಗ್ಬಿಡುತ್ತೆ. ಆಗ ನಾನು ಮತ್ತೆ ಸುಳ್ಳು ಹೇಳಿದ್ದೀನಿ ಅಂತ ಅಂದ್ಕೊತಾರೆ. ಏನು ಮಾಡೋದು, ಎಲ್ಲರ ಮುಂದೆ ಸಿಕ್ಕಾಕೋತೀನಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಹೊಟ್ಟೆ ನೋವು ತಡೆಯೋದಕ್ಕಾಗದೆ ಮೋನಿಕಾ ಅವರು ಫೋನ್ ಮಾಡಿ ಆರ್ಡರ್ ಮಾಡ್ಕೊತಾರೆ ಔಷಧಿನ. ಅವ್ರು ಹೇಳ್ತಾರೆ, ಗೇಟ್ ಹತ್ರನೇ ಬನ್ನಿ, ನಾನು ತೊಗೊತೀನಿ ಅಂತ ಹೇಳ್ತಾರೆ. ಆಮೇಲೆ ಅಷ್ಟರಲ್ಲಿ ಔಷಧಿ ತೊಗೊಂಡು ಅವರು ಬರ್ತಾರೆ. ಆಗ ಮೋನಿಕಾ ಅವ್ರು ಹೇಳ್ತಾರೆ, ಇದೇನಿದು, ಇಲ್ಲಿವರೆಗೂ ಯಾಕೆ ಬಂದಿದ್ದೀರಾ, ಅಷ್ಟಕ್ಕೂ ನಾನೇ ಹೇಳಿದ್ನಲ್ಲ ಗೇಟ್ ಹತ್ರ ತೊಗೊತೀನಿ ಅಂತ, ಮನೆಗೆ ಬಂದುಬಿಟ್ಟಿದ್ದೀರಾ ಅಂತ ಹೇಳ್ತಾರೆ. ತಕ್ಷಣ ಅದು ಮೇಡಮ್, ನಾನು ನಿಮಗೆ ಫೋನ್ ಮಾಡಿದೆ, ನೀವು ಫೋನ್ ತೆಗಿಲಿಲ್ಲ, ಅದಕ್ಕೇ ಬಂದೆ ಅಂತ ಹೇಳ್ತಾರೆ. ಹೇಳಿ ಮೋನಿಕನ್ಗೆ ಆಶ್ಚರ್ಯ ಆಗುತ್ತೆ. ನೀನು ಔಷಧಿ ತೊಗೊಂಡು ಬಂದಿದ್ದನ್ನು ಯಾರಾದ್ರೂ ನೋಡಿದರೆ ಅಪ್ಪ ನಾನು ಮುಚ್ಚಿಟ್ಟಿರೋ ಸತ್ಯ ಎಲ್ಲ ಆಚೆ ಬಂದ್ಬಿಡ್ತಿತ್ತಲ್ಲ ಅಂತ ಅನ್ಕೊತಾರೆ. ಹಾಗಂತ ಹೇಳಿ ಮೋನಿಕಾ ಅವರು ಔಷಧಿ ತೊಗೊಂಡು ಒಳಗಡೆ ಹೋಗ್ತಾರೆ. ಆಗ ಅಲ್ಲೇ ಇದ್ದ ಚಂಚಲ ಕೇಳಿಸ್ಕೊಂಡು ಹೇಳ್ತಾರೆ, ಅಷ್ಟಕ್ಕೂ ಯಾಕೆ ಈ ಥರ ಹೇಳ್ತಿದ್ದಾರೆ ಇವರು, ಯಾರಾದರೂ ನೋಡಿದರೆ ಎಡವಟ್ಟಾಗುತ್ತೆ ಅಂತ ಯಾಕಂದ್ರು ಅಂತ ಚಂಚಲನ್ಗೆ ಆಶ್ಚರ್ಯ ಆಗುತ್ತೆ. ಇನ್ನು ಈ ಕಡೆ ಮೋನಿಕಾ ಅನ್ಕೊತಾರೆ, ಅಪ್ಪ ಇವಾಗ ಸ್ವಲ್ಪ ಸಮಾಧಾನ ಆಯಿತು ಔಷಧಿ ತೊಗೊಂಡ್ಮೇಲೆ, ಸದ್ಯ ನಾನು ಆರ್ಡ್ರ್ ಮಾಡಿರೋದನ್ನು ಯಾರೂ ನೋಡಲಿಲ್ವಲ್ಲ, ಒಳ್ಳೇದಾಯಿತು ಅಂದ್ಕೊಂಡು ಕಬೋರ್ಡ್ನಲ್ಲಿ ತೊಗೊಂಡೋಗಿ ಔಷಧಿನ ಎತ್ತಿಡ್ತಾರೆ. ಅಷ್ಟರಲ್ಲಿ ಚಂಚಲ ಅದನ್ನು ನೋಡಿ ಏನಿರಬಹುದು ಅಂತ ಮೊದಲು ನೋಡಬೇಕು ಅಂತ ಅಂದ್ಕೊಂಡು ಅಲ್ಲಿಗೆ ಬರ್ತಾರೆ. ನೋಡಿದ ತಕ್ಷಣವೇ ಗೊತ್ತಾಗುತ್ತೆ, ಇದೇನಿದು, ಹಾಗಾದರೆ ಮೋನಿಕಾ ನಮ್ಮೆಲ್ರಿಗೂ ಸುಳ್ಳು ಹೇಳ್ತಿದ್ದಾರಾ ಅಂತ ಕೋಪ ಮಾಡಿಕೊಂಡು ಚಂಚಲ ಅನಿಕೇತ್ ಹತ್ರ ಹೇಳೋದಕ್ಕೆ ಅಂತ ಹೋಗ್ತಾರೆ. ಆಗ ಅನಿಕೇತ್ ಹೇಳ್ತಾನೆ, ಆಗ ಯಾಕೆ ಏನಾಯ್ತಮ್ಮ, ಯಾಕೆ ಈ ಥರ ಕೂಗಾಡ್ತಿದ್ಯಾ ಅಂತ ಕೇಳ್ತಾರೆ. ಯಾಕಂದರೆ ಇವತ್ತು ಎಲ್ಲ ಸತ್ಯ ಬಯಲಾಗುತ್ತೆ, ಅದಕ್ಕೇ ಇಷ್ಟೆಲ್ಲ ಸುಳ್ಳು ಹೇಳಿದ್ದಾರೆ, ನಮಗೆ ಇಷ್ಟೆಲ್ಲ ಮೋಸ ಮಾಡಿದ್ದಾರೆ ಅಂತ ಇವತ್ತು ಗೊತ್ತಾಗ್ತಿದೆ. ನನಗೆ ನಿನ್ನ ಹೆಂಡತಿ ಸುಳ್ಳು ಹೇಳಿರೋ ವಿಷಯ ಗೊತ್ತಾಯಿತು ಅಂತ ಚಂಚಲ ಅವ್ರು ಹೇಳ್ತಾರೆ. ಅದಕ್ಕೆ ಅನಿಕೇತ್ ಕೇಳ್ತಾನೆ, ಏನಮ್ಮ ಏನು ಹೇಳ್ತಾ ಇದೆಯಾ, ನನಗಂತೂ ಏನೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಎಲ್ಲ ವಿಷಯನೂ ಚಂಚಲ ಹೇಳ್ತಾರೆ. ಹಾಗಾದರೆ ಸುಳ್ಳು ಹೇಳಿದ್ದಾರೆ, ಮೋನಿಕಾ ತಾಯಿ ಆಗ್ತಿಲ್ಲ ಅಂತ ಚಂಚಲ ಹೇಳಿದ ತಕ್ಷಣ ಅನಿಕೇತ್ಗೆ ಆಶ್ಚರ್ಯ ಆಗುತ್ತೆ. ನನಗಂತೂ ನಂಬೋದಕ್ಕೆ ಆಗ್ತಿಲ್ಲ ಅಮ್ಮ, ಇವಳು ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ದಾಳ. ಆಗ ಕೋಪ ಮಾಡಿಕೊಂಡು ಅನಿಕೇತು, ಮೋನಿಕಾ ಎಲ್ಲಿದ್ಯಾ ಅಂತ ಜೋರಾಗಿ ಕರೀತಾರೆ. ಅದಕ್ಕೆ ಮೋನಿಕಾ ಬಂದು, ಯಾಕೆ ಈ ಥರ ಕೂಗಾಡ್ತಿದ್ದೀರಾ, ಏನಾಯಿತು ಅಂತ ಕೇಳ್ತಾರೆ. ಚಂಚಲ ಅವರು ಮಾತ್ರೆ ತೋರಿಸಿ, ಏನಿದೆಲ್ಲ ಅಂತ ಕೇಳ್ತಾರೆ. ಮೋನಿಕನ್ಗೆ ತುಂಬ ಶಾಕ್ ಆಗುತ್ತೆ. ಇವ್ರಿಗೆ ಹೇಗೆ ಸತ್ಯ ಗೊತ್ತಾಯಿತು, ನಾನು ಕಬೋರ್ಡ್ನಲ್ಲಿ ಎತ್ತಿಟ್ಟು ಬಂದಿದ್ನಲ್ಲ, ಇವ್ರು ಹೇಗೆ ನೋಡಿದ್ದಾರೆ, ಇದನ್ನು ಹುಡುಕಿ ತೊಗೊಂಡು ಬಂದಿದ್ದಾರಲ್ಲ, ಹಾಗಾದರೆ ಎಲ್ಲ ಸತ್ಯ ಗೊತ್ತಾಗೋಯ್ತೇನೋ, ಈಗ ಏನು ಮಾಡೋದು ಅಂತ ಮೋನಿಕಾ ಯೋಚನೆ ಮಾಡ್ತಿರ್ತಾರೆ. ಹಾಗಾದರೆ ಇಷ್ಟು ದಿನ ಮೋಸ ಮಾಡಿದ್ದೀರಾ, ಮನೆಯವ್ರಿಗೆಲ್ಲ ಸುಳ್ಳು ಹೇಳಿ ಮೋಸ ಮಾಡಿದ್ದೀರಾ ಅಂತ ಚಂಚಲ ಕೇಳಿದಾಗ, ಏನಿದೆಲ್ಲ ಮೋನಿಕಾ, ನನಗೂ ನಂಬೋದಕ್ಕಾಗ್ತಿಲ್ಲ, ಇವತ್ತು ಎಲ್ಲ ಸತ್ಯ ಗೊತ್ತಾಗಬೇಕು, ಯಾಕೆ ಈ ಥರ ಮಾಡಿದೆ ಅಂತ ಕೋಪ ಮಾಡಿಕೊಂಡು ಅನಿಕೇತ್ ಕೂಡ ಕೇಳ್ತಾರೆ. ಆಗ ಮೋನಿಕಾ ಅನ್ಕೊತಾರೆ, ಎಲ್ಲ ವಿಷಯ ಗೊತ್ತಾಗೋಯ್ತು, ಇವ್ರಿಗೆ ಏನು ಮಾಡೋದು, ನನಗೇನು ಹೇಳಿದ್ರು ಯಾರು ನಂಬೋದಿಲ್ಲ, ಇವರೆಲ್ಲರೂ ಹೇಗಾದರೂ ಮಾಡಿ ಸಮಾಧಾನ ಮಾಡಬೇಕು, ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಏನಂತ ಹೇಳೋದು ಇವಾಗ, ಇವ್ರ ಮನೆಯವರೆಲ್ರಿಗೂ ವಿಷಯ ಹೇಳಿಬಿಡ್ತಾರೆ ಅಂತ ಮೋನಿಕಾ ಯೋಚನೆ ಮಾಡ್ತಿರ್ತಾರೆ. ಹೀಗೆ ನಾಳಿನ ಸಂಚಿಕೆ ಎಂಡಾಗುತ್ತೆ ಫ್ರೆಂಡ್ಸ್. ಅಂದರೆ ಮೋನಿಕಾ ತಾಯಿ ಆಗ್ತಿಲ್ಲ ಅನ್ನೋ ವಿಷಯ ಚಂಚಲಗೆ ಗೊತ್ತಾಗೇ ಬಿಡುತ್ತೆ. ಇನ್ನು ಚಂಚಲ ಮತ್ತು ಅನಿಕೇತ್ ಸುಮ್ಮನೆ ಇರ್ತಾರಾ, ಮೋನಿಕನ್ನ ಮನೆಯಿಂದ ಆಚೆ ಹಾಕೋದಂತೂ ಖಂಡಿತ. ಹಾಗೆ ಗೌರಿ ಕೂಡ ಅಪ್ಪ ಅಮ್ಮನಿಗೆ ಮನೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಸಹಾಯ ಮಾಡ್ತಾರೆ. ಅದು ಏನು ಎತ್ತ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.